ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಅಂದರೆ ಯುಗದ ಆದಿ ಅಂತ ಅರ್ಥ. ಯುಗಾದಿ ಚೈತ್ರ ಮಾಸದ ಮೊದಲ ದಿನ. ಈ ವರ್ಷದ ಮೊದಲ ಹಬ್ಬ ಯುಗಾದಿ. ಹಿಂದೂ ಸಂಪ್ರದಾಯದಂತೆ ಯುಗಾದಿಯೇ ನಮಗೆಲ್ಲರಿಗೂ ಹೊಸ ವರ್ಷ. ನಮಗೆ ಅಷ್ಟೇ ಅಲ್ಲದೆ ಪ್ರಕೃತಿ ಕೂಡ ಹೊಸ ಚಿಗುರನ್ನು ಪಡೆಯುವಂತಹ ವಸಂತ ಕಾಲ ಅಂತ ಹೇಳ್ಬೋದು. ಈ ವರ್ಷದ ಯುಗಾದಿ ಹಬ್ಬವು ನಿಮ್ಮೆಲ್ಲರ ಜೀವನದಲ್ಲಿ ಹೊಸತನವನ್ನು ತರಲಿ ಅಂತ ಆಶಿಸ್ತೇನೆ. ಈ ವಿಡಿಯೋ ಯುಗಾದಿ ಸ್ಪೆಷಲ್ ವಿಡಿಯೋ ಆಗಿರೋದ್ರಿಂದ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸರ್ವೇ ಜನಾಃ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಅಮ್ಮಗೆ ಮಾಡಿ ಇಲ್ಲಿ ಹೀಗೆ ಮಾಡಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಯುಗಾದಿ ಅಂತ ಹೇಳಿದ ಕೂಡಲೇ ಫಸ್ಟ್ ಹೇಳೋದು ಬೇವು ಬೆಲ್ಲ ಅಂತ. ಯಾಕೆ ಅಂತ ಹೇಳಿದರೆ ನಮ್ಮ ಜೀವನದಲ್ಲಿರುವ ಕಹಿಗಳೆಲ್ಲ ದೂರಾಗಿ ಸಿಹಿ ತುಂಬಿರಲಿ ಅಂತ ಹೇಳೋದು ಇದರ ಉದ್ದೇಶ. ನಿಮ್ಮೆಲ್ಲರ ಜೀವನದಲ್ಲಿರುವ ಕಹಿಗಳೆಲ್ಲ ದೂರಾಗಿ ಸಿಹಿ ತುಂಬಿರಲಿ ಅಂತ ಆಶಿಸ್ತೇನೆ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಹಬ್ಬವು ಬೇವು ಬೆಲ್ಲದ ಸಂಕೇತ. ಜೀವನ ಅಂದಮೇಲೆ ಅಲ್ಲಿ ಕಷ್ಟ ಸುಖ ಇದ್ದದೆ. ಕಷ್ಟ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ, ಎರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕೆನ್ನುವುದೇ ಈ ಹಬ್ಬದ ಉದ್ದೇಶ.
ನಾವು ನಮ್ಮ ಮನೆಯ ಅಂಡರ್ಗ್ರೌಂಡಲ್ಲಿ ಒಂದು ಹಾಲಿನಾಗೆ ಮಾಡ್ಕೊಂಡಿದ್ದೇವೆ. ಹೋಮಗಳು ಅಥವಾ ಪೂಜೆಗಳೇನಾದರೂ ಇದ್ದರೆ ನಾವು ಇಲ್ಲೇ ಮಾಡೋದು. ಯಾರ್ದಾದ್ರೂ ಜಾತಕ ಸಂಬಂಧಿತ ಏನಾದರೂ ಶಾಂತಿಗಳೆಲ್ಲ ಇದ್ದರೆ ಅವರಿಗೆ ಮನೆಯಲ್ಲಿ ಮಾಡಲಿಕ್ಕೆ ಅನುಕೂಲ ಇಲ್ಲ ಅಥವಾ ಸ್ಪೇಸ್ ಇಲ್ಲ ಅಂತಾದರೆ ನಾವಿಲ್ಲೇ ಮಾಡಿಕೊಡ್ತೇವೆ. ಹಾಗೆ ಇವತ್ತು ಕೂಡ ಒಬ್ಬರದ್ದು ಶಾಂತಿ ಇತ್ತು. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾವು ಕ್ರೋಧಿನಾಮ ಸಂವತ್ಸರವನ್ನು ಕಳೆದು ವಿಶ್ವಾವಸುನಾಮ ಸಂವತ್ಸರಕ್ಕೆ ಪಾದಾರ್ಪಣೆಯನ್ನು ಮಾಡಿದ್ದೇವೆ. ಹಾಗಾಗಿ ಈ ವರ್ಷದ ದ್ವಾದಶ ರಾಶಿ ಫಲಗಳು ಹೇಗೆ ಉಂಟು ಅಂತ ನಾವುಗಳು ತಿಳಿದುಕೊಳ್ಳು. ಮೊದಲಿಗೆ ಮೇಷರಾಶಿ. ಜನ್ಮರಾಶಿಯಿಂದ ತೃತೀಯ ಮತ್ತು ಚತುರ್ಥದಲ್ಲಿ ಸಂಚರಿಸುವಂತಹ ಗುರು ಹಾಗೂ ದ್ವಾದಶದಲ್ಲಿ ಸಂಚರಿಸುವಂತಹ ಶನಿ ಈ ವರ್ಷ ಹಲವು ವಿಧವಾಗಿರುವಂತಹ ತಾಪತ್ರಯಗಳು ಹಾಗೆ ಅನೇಕ ರೀತಿಯಾಗಿರುವಂತಹ ಕಷ್ಟ ನಷ್ಟಗಳನ್ನು ಅನುಭವಿಸುವಂತಹ ಯೋಗ ಅಂತ. ಹಾಗೆ ಪಂಚಮ ಸ್ಥಾನ ಎನ್ನುವಂಥದ್ದು ಪುತ್ರಸ್ಥಾನ ಆಗಿರುವುದರಿಂದ ಪಂಚಮ ಭಾವದಲ್ಲಿ ಕೇತು ಇರುವುದರಿಂದ ತಂದೆ ತಾಯಿಗಳಿಗೆ ಮಕ್ಕಳ ಸಂಬಂಧದ ಕಷ್ಟ ನಷ್ಟಗಳನ್ನು ಅನುಭವಿಸುವಂತಹ ಯೋಗ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ನಮ್ಮ ಚಾನಲ್ ಯಾರೇನು ಸಬ್ಸ್ಕ್ರೈಬ್ ಮಾಡಿರೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್.